ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೂಯಿಸ್ ಫುಡ್ ವರ್ಲ್ಡ್. ಬನ್ನಿ ಫ್ರೆಂಡ್ಸ್, ಒಂದು ವೆಜಿಟೇಬಲ್ ಕುರ್ಮಾನ ಹೆಂಗೆ ಮಾಡೋದು ಅಂತ ನೋಡೋಣ. ಇದು ಚಪಾತಿ, ರೊಟ್ಟಿ, ಪೂರಿಗೆ, ದೋಸೆಗೆ ಸೂಪರ್ ಕಾಂಬಿನೇಷನ್ ನೋಡಿರಿ. ಅದಕ್ಕೆ ಏನೇನು ಬೇಕಾಗ್ತದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟಿಗೆ ನೋಡಿರಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಕ್ಯಾರೆಟ್ ಮತ್ತು ಈರುಳ್ಳಿ, ಹಸಿ ಬಟಾಣಿ ನೋಡಿರಿ. ಹಸಿ ಬಟಾಣಿ ಇಲ್ಲಾಂದ್ರೆ ನೆನೆಸಿಟ್ಕೋಬೋದು ನೀವು. ಆಮೇಲೆ ಮಿಕ್ಸಿ ಮಾಡ್ಕೋಬೇಕು. ಅದಕ್ಕೆ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಚಕ್ಕೆ, ಲವಂಗ ನೋಡಿರಿ. ಕ್ವಾಂಟಿಟಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದು. ಆಮೇಲೆ ಸ್ವಲ್ಪ ಗೋಡಂಬಿ, ಒಂದು ಕೆಂಪು ಮೆಣಸಿನ್ಕಾಯಿ ಹಾಕೀನಿ ನಾನು, ಬ್ಯಾಡಗಿ ಮೆಣಸಿನ್ಕಾಯಿ. ನೀವು ಖಾರ ಜಾಸ್ತಿ ಬೇಕಾದ್ರೆ 2 ಹಾಕೋರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿರಿ. ಇದಕ್ಕೆ ಎಲ್ಲ ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು ಮತ್ತು ಗೋಡಂಬಿ ಹಾಕಿ ಮಿಕ್ಸಿ ಮಾಡ್ಕೋಬೇಕ್ರಿ. ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದು. ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ನೋಡಿರಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ನೋಡಿರಿ ಇದಕ್ಕೆ ರುಬ್ಬುವಾಗ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡು ಒಗ್ಗರಣೆ ಕೊಡೋಣ್ರಿ. ಒಗ್ಗರಣೆನ ನಾನು ಕುಕ್ಕರಲ್ಲೇ ಕುಟ್ಕೋತೀನಿ. ನೀವು ಕುಕ್ಕರಲ್ಲಿ ಮಾಡೋದ್ರಿಂದ ಈ ಥರ ವೆಜಿಟೇಬಲ್ ಕುರ್ಮಾ ಭಾಳ ಫಾಸ್ಟಾಗಿ ಬೇಗ ಆಗುತ್ತೆ ನೋಡಿರಿ. ಈಗ ನೋಡಿರಿ, ಸ್ವಲ್ಪ ತುಪ್ಪ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಚಕ್ಕೆ, ಪಲಾವ್ ಎಲೆ, ಜೀರಿಗೆ ಹಾಕ್ಕೊಳತ್ತೀನಿ ನೋಡಿರಿ. ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು, ಈಗ ಈರುಳ್ಳಿ ಹಾಕ್ಕೊಳತ್ತೀನಿ ನೋಡಿರಿ. ಭಾರಿ ಟೇಸ್ಟ್ ಆಗ್ತದೆ ರೀ ಇದು, ಮಸ್ತ್ ಆಗ್ತದೆ. ಹೋಟೆಲ್ ಸ್ಟೈಲಲ್ಲೇ ಆಗುತ್ತೆ ರೀ ಇದು. ಟೇಸ್ಟೂ ಹಾಗೆ ಇರುತ್ತೆ. ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿರಿ, ಹೆಂಗಾಗಿದೆ ಅಂತೇಳಿ ಕಮೆಂಟ್ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡಿರಿ ಇದು. ಪೂರಿ, ದೋಸೆ ಎಲ್ಲದಕ್ಕೂ, ಚಪಾತಿಗೂ ಯಾವುದಕ್ಕಾದ್ರೂ ಕಾಂಬಿನೇಷನ್ ಮಾಡ್ಬೋದು ನೀವು. ಈಗ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿ ನೋಡಿರಿ. ಅರಿಶಿನ ನೋಡಿರಿ. ಮತ್ತು ವಿಡಿಯೋನ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ. ಈಗ ಧನಿಯಾ ಪೌಡ್ರ್ ಒಂದು ಸ್ವಲ್ಪ ಹಾಕ್ಕೊಂಡಿನಿ. ಈಗ ಹಸಿ ಬಟಾಣಿ ನೋಡಿರಿ. ಹಸಿ ಬಟಾಣಿ ಇಲ್ಲಾಂದ್ರೆ ನೀವು ಒಣ ಬಟಾಣಿನೇ ನೆನೆಸಿಟ್ಕೋಬೋದು. ಒಂದು 4-5 ಗಂಟೆ ನೆನೆಸಿಟ್ಕೊಂಡ್ರೆ ಅದನ್ನು ಸೇಮ್ ಟೇಸ್ಟ್ ಕೊಡುತ್ತೆ ನಿಮ್ಗೆ. ಈಗ ಕ್ಯಾರೆಟ್ ಹಾಕ್ಕೊಂಡಿ ನೋಡಿರಿ. ಇದಕ್ಕೆ ಬೇಕಂದ್ರೆ ನೀವು ಬೀನ್ಸು, ಹೂಕೋಸು ಸಿಗುತ್ತಲ್ರಿ, ಹೂಕೋಸು, ನಿಮ್ಗೆ ಯಾವ ತರಕಾರಿ ಇಷ್ಟ ಅದನ್ನೆಲ್ಲ ಹಾಕ್ಕೋಬೋದು. ನಾನು ಇಷ್ಟೇ ಹಾಕ್ಕೊಂಡೇನಿ ರೀ ಸಿಂಪಲ್ಲಾಗಿ. ಎಲ್ಲ ತರಕಾರಿ ಹಾಕಿ ಒಂದು ಸಲ ಚೆಂದಾಗೆ ಫ್ರೈ ಮಾಡ್ಕೋಬೇಕು ನೋಡಿರಿ. ಮಸಾಲೆ ಎಲ್ಲ ಅದಕ್ಕೆ ಹತ್ಕೋಬೇಕು ನೋಡಿರಿ. ಈ ಥರ ಫ್ರೈ ಮಾಡಿಕೊಂಡು ಚೆಂದಾಗಿ ಸೈಡಲ್ಲಿ ನೋಡಿರಿ, ನಾನು ಹಾಗೆ ಒಂದು ಬೌಲಲ್ಲಿ 1 ಸ್ಪೂನ ಕಡಲೆ ಹಿಟ್ಟು ತೊಗೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳತ್ತೀನಿ ರೀ. ಇದು ಯಾಕಂತ ನೀವು ನೋಡಿರಿ ಹೇಳ್ತೀನಿ ನೆಕ್ಸ್ಟು. ಈ ಥರ ಚೆಂದಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು ರೀ. ಇದಕ್ಕೆ ಈ ಥರ ಮಾಡಿಟ್ಕೊಂಡ್ರೆ ಸ್ವಲ್ಪ ಗಂಟೆಲ್ಲ ಬಿಡುತ್ತೆ. ಆವಾಗ ಈ ಕಡೆ ಹಾಗೆ ಒಗ್ಗರಣೆ ಒಳಗೆ ಟೊಮೆಟೊ ಹಾಕ್ಕೊಳತ್ತೀನಿ ನೋಡಿರಿ. ಅದನ್ನ ಯಾಕಂತ ನೆಕ್ಸ್ಟ್ ಹೇಳ್ತೀನಿ ನಾನು. ಕಡಲೆ ಹಿಟ್ಟಿನ ಪೇಸ್ಟ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ನೋಡಿರಿ, ಈ ಥರ ಫ್ರೈ ಮಾಡ್ಕೊರಿ ಚೆಂದಾಗೆಲ್ಲ. ಕಲರ್ ನೋಡಿರಿ ಎಷ್ಟು ಚೆಂದ ಕಾಣಿಸತೈತಿ. ಈಗ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಹಾಕ್ಕೊಳ್ಳೋಣ. ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಭಾರಿ ಸೂಪರ್ ಟೇಸ್ಟ್ ಬರ್ತೈತೆ ರೀ ಇದಕ್ಕೆ. ಸೇಮ್ ನಿಮ್ಗೆ ಹೋಟೆಲ್ ರುಚಿನೇ ಕೊಡುತ್ತೆ ನೋಡಿರಿ. ಪೂರಿ ಜೊತೆ ಅಂತೂ ಆಲೂಗಡ್ಡೆ ಪಲ್ಯ ಬೇಜಾರಾದಾಗ ಈ ಥರ ಕುರ್ಮಾ ಭಾಳ ಫಟಾಫಟ್ ಅಂತ ಮಾಡ್ಕೋಬೋದು. ಇದು ಕುಕ್ಕರಲ್ಲಿ ಬೇಗನೂ ಆಗುತ್ತೆ ರೀ, ಭಾರಿ ಟೇಸ್ಟ್ ಆಗುತ್ತೆ ಇದು ನೋಡಿರಿ. ಈ ಥರ ಸ್ವಲ್ಪ ಅದು ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಮತ್ತೆ ಫ್ರೈ ಮಾಡ್ಕೋಬೇಕು. ಮಿಕ್ಸಿ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡಿನಿ ನೋಡ್ರಿ ನಾನು. ಒಂದು 2 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗುತ್ತೆ ರೀ ಇದು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸೈಡೊಳಗೆ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿರಿ. ಈಗ ಹಸಿ ವಾಸನೆ ಹೋದ್ಮೇಲೆ ಆ ಥರ ಫ್ರೈ ಮಾಡ್ಕೋಬೇಕು ರೀ ಇದಕ್ಕೆ ಜಾಸ್ತಿ. ಈಗ ನೋಡಿರಿ, ಉಪ್ಪು ಹಾಕ್ಕೊಳತ್ತೀನಿ. ಮತ್ತು ನಾವು ಹಸಿ ಪೇಸ್ಟ್ ಮಾಡಾಗ ಅಲ್ಲೊಂದು ಮೆಣಸಿನ್ಕಾಯಿ ಹಾಕಿದ್ವಿ. ಮತ್ತು ಒಗ್ಗರಣೆ ಒಳಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ವಿ. ಖಾರ ನೋಡಿಕೊಂಡು ಹಾಕ್ಕೋಬೇಕು ನೋಡಿರಿ. ಈಗ ನೋಡಿರಿ, ಇದು ಕಡಲೆ ಹಿಟ್ಟಿನ ಪೇಸ್ಟನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಯಾಕಂದ್ರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ರೀ, ಟೇಸ್ಟ್ನೂ ಬರುತ್ತೆ ರೀ ಇದಕ್ಕೆ ಎಕ್ಸ್ಟ್ರಾ. ಹೀಗಾಗಿ ನೀವು ಹಾಕಿ ನೋಡಿರಿ, ಮಸ್ತ್ ಆಗುತ್ತೆ ಇದು.
ಒಂದೇ ಒಂದು ಸ್ಪೂನು ನಮ್ಮ ಕ್ವಾಂಟಿಟಿಗೆ ತಕ್ಕಂಗೆ ಹಾಕ್ಕೋಬೇಕ್ರಿ. ಅದರಿಂದ ಒಂಥರ ಸೂಪರ್ ಟೇಸ್ಟ್ನೂ ಬರುತ್ತೆ ಮತ್ತು ಥಿಕ್ನೆಸ್ಸು ಬರುತ್ತೆ ರೀ ಗ್ರೇವಿ. ಈಗ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿರಿ ಇಷ್ಟು ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು 2 ವಿಷಲ್ ಬಂದರೆ ಸಾಕು ನೋಡಿರಿ, ಆಗಿಬಿಡುತ್ತೆ. ಇದು ಕುರ್ಮಾ ರೆಡಿ ಆಗಿಬಿಡುತ್ತೆ. ನೋಡಿರಿ ಎಷ್ಟು ಬೇಗ ಆಯಿತು, ಮಸ್ತಾಗಿರುತ್ತೆ ನೋಡಿರಿ. ಕಲರ್ನು ಇನ್ನೂ ಅಚ್ಕಾರದ ಪುಡಿ ಇನ್ನೂ ಕಲರ್ ಇದ್ರೆ ಇನ್ನೂ ಜಾಸ್ತಿ ರೆಡ್ ಕಲರ್ ಬರುತ್ತೆ. ಇದು ನೋಡಿರಿ ಮಸ್ತಾಗಿ ಕಾಣಿಸತೈತಿ. ಸೇಮ್ ಹೋಟೆಲ್ ಥರನೇ ಆಗಿರುತ್ತೆ ಟೇಸ್ಟ್ನು ಕೂಡ. ನೀವು ಟ್ರೈ ಮಾಡಿರಿ ಹೆಂಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿರಿ. ಮತ್ತು ನೋಡಿರಿ ಫ್ರೆಂಡ್ಸ್, ನಾವು ಸಂಡೇ ಯಾವತ್ತಾದರೂ ಚಪಾತಿ ಎಲ್ಲ ಈ ಥರ ಬೇಜಾರಾದಾಗ ಬಾಳೆ ಎಲೆಯಲ್ಲಿ ವೆರೈಟಿಯಾಗಿ ಅಡುಗೆ ಮಾಡಿ ಊಟ ಮಾಡ್ತೀವಿ. ಬಾಳೆ ಎಲೆಯಲ್ಲಿ ಊಟ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ನೋಡಿರಿ ನಾವು ಇವಾಗ ಖೀರು ಮತ್ತು ಕುರ್ಮಾ, ಪೂರಿ, ಹಪ್ಪಳ, ಪಲಾವು, ಅನ್ನ, ಕುಂಬಳಕಾಯಿ ಸಾಂಬಾರು, ಕೋಸಂಬರಿ ಈ ಥರ ಮಾಡಿದ್ವಿ. ನೆಕ್ಸ್ಟ್ ಎಲ್ಲನೂ ನಿಮಗೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.